ಮುಂದುವರೆದ ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು. ಯಾವ ಜನಪ್ರತಿನಿಧಿಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಜೆಸಿಬಿ ಮೂಲಕ ಗೂಡಂಗಡಿಗಳು, ಅನಧಿಕೃತ ನಾಮಫಲಕ, ಕಟೌಟ್ ತೆರವು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒತ್ತು. ಹಾಸನ ನಗರದ ರಸ್ತೆ ಹಾಗೂ ಫುಟ್ಪಾತ್ಗಳನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವ ಉದ್ದೇಶದಿಂದ ಹಾಸನ ಮಹಾನಗರ ಪಾಲಿಕೆ ಕೈಗೊಂಡಿರುವ ಒತ್ತುವರಿ ತೆರವು ಕಾರ್ಯಾಚರಣೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಕಳೆದ 1 ತಿಂಗಳಿನಿಂದ ನಗರದ ವಿವಿಧ ಪ್ರದೇಶಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಈ ಕಾರ್ಯಾಚರಣೆ ಸೋಮವಾರವೂ ಮುಂದುವರಿದಿದ್ದು, ನಗರದ ಪ್ರಮುಖ ವಾಣಿಜ್ಯ ಪ್ರದೇಶವಾದ ಬಿಎಂ ರಸ್ತೆ ಉದ್ದಕ್ಕೂ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಗೂಡಂಗಡಿಗಳು, ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳು, ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗಿದ್ದ ವಿವಿಧ ವಸ್ತುಗಳು ಹಾಗೂ ರಾಜಕೀಯ ಪಕ್ಷಗಳ ಕಟೌಟ್ಗಳನ್ನು ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲಾಯಿತು. ಸೋಮವಾರ ಬೆಳಗ್ಗಿನಿಂದಲೇ ಕಾರ್ಯಾಚರಣೆಗೆ ಇಳಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ರಸ್ತೆ ಬದಿಯ ಒತ್ತುವರಿಗಳನ್ನು ತೆರವುಗೊಳಿಸಿದರು. ಕಾರ್ಯಾಚರಣೆ ವೇಳೆ ಕೆಲ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರೂ ಅಧಿಕಾರಿಗಳು ನಿಯಮಾನುಸಾರ ಕ್ರಮ ಮುಂದುವರಿಸಿದರು. ಇದರಿಂದ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾದರೂ ಯಾವುದೇ ಅಹಿತಕರ ಘಟನೆ ಸಂಭವಿಸಲಿಲ್ಲ. ಮಹಾನಗರ ಪಾಲಿಕೆ ಸೂಪರ್ವೈಸರ್ ಪರಶುರಾಮು ಮಾಧ್ಯಮದೊಂದಿಗೆ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಾರ್ವಜನಿಕ ರಸ್ತೆ ಹಾಗೂ ಫುಟ್ಪಾತ್ಗಳ ಮೇಲಿನ ಎಲ್ಲ ರೀತಿಯ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಪಾದಚಾರಿಗಳಿಗೆ ಮೀಸಲಾದ ಫುಟ್ಪಾತ್ಗಳನ್ನು ವ್ಯಾಪಾರಕ್ಕಾಗಿ ಬಳಸುವುದರಿಂದ ಜನರು ರಸ್ತೆಯಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ ಅಪಘಾತಗಳ ಸಂಖ್ಯೆಯೂ ಹೆಚ್ಚುತ್ತಿದ್ದು, ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಕಳೆದ 15 ದಿನಗಳ ಹಿಂದೆಯೇ ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದ ಗೂಡಂಗಡಿ ಹಾಗೂ ಅಂಗಡಿ ಮಾಲೀಕರಿಗೆ ಸ್ವಯಂ ಪ್ರೇರಿತವಾಗಿ ಒತ್ತುವರಿ ತೆರವುಗೊಳಿಸಿಕೊಳ್ಳುವಂತೆ ಸೂಚಿಸಲಾಗಿತ್ತು. ಸೂಚನೆ ನೀಡಿದರೂ ತೆರವುಗೊಳಿಸದ ಕಾರಣ ಇದೀಗ ಜೆಸಿಬಿ ಯಂತ್ರಗಳ ಮೂಲಕ ಪಾಲಿಕೆ ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದು ಅವರು ವಿವರಿಸಿದರು. ಕಾರ್ಯಾಚರಣೆ ಕೇವಲ ಸಣ್ಣ ವ್ಯಾಪಾರಿಗಳಿಗಷ್ಟೇ ಸೀಮಿತವಾಗಿಲ್ಲ. ನಗರದ ಕೆಲವು ಪ್ರಮುಖ ವಾಣಿಜ್ಯ ಸಂಸ್ಥೆಗಳ ನಾಮಫಲಕಗಳು ಹಾಗೂ ಜಾಹೀರಾತು ಫಲಕಗಳು ಫುಟ್ಪಾತ್ ವ್ಯಾಪ್ತಿಗೆ ಅತಿಕ್ರಮಣ ಮಾಡಿರುವುದು ಕಂಡುಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮ್ಮೇನು ಅಧಿಕಾರಿಗಳು ಏನು ತಿಳಿಸಿದ್ದಾರೆ, ಬಿಎಂ ರಸ್ತೆಯಲ್ಲಿ ಇರೋದು ಎಲ್ಲ ಒತ್ತುವರಿ ಏನು ಮಾಡ್ಕೊಂಡಿದ್ದಾರೆ ಅದೆಲ್ಲ ತೆರವುಗೊಳಿಸ್ತಾ ಇದ್ವಿ. ಮತ್ತೆ ಸಹ ನಾವು ಯಾವುದೇ ಜನಪ್ರತಿನಿಧಿಗಳದ್ದು ಯಾರ್ದು ನಾವು ರೆಕಮೆಂಡೇಶನ್ ಏನು ಮಾಡ್ತಾ ಇಲ್ಲ ಸರ್ ನಾವು. ಯಾಕಂದರೆ ಸರ್ಕಾರ ಇದು ಪ್ರತಿದಿನ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ನಾವೀಗ ಎಲ್ಲ ನೋಡಿ ಸರ್ ಎಲ್ಲ ತೆರವುಗೊಳಿಸ್ತಾ ಇದ್ವಿ. ಇಲ್ಲಿ ಯಾರ್ದು ರೆಕಮೆಂಡೇಶನ್ ಇಲ್ಲ ಸರ್. ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮ್ಮ ಏನು ಅಧಿಕಾರಿಗಳು ಏನು ಹೇಳಿದಾರೆ ಅದನ್ನ ಫುಲ್ಲು ಕ್ಲಿಯರ್ ಮಾಡಿಸ್ತಾ ಇದೀವಿ ಸರ್ ನಾವು ಬಿಎಂ ರೋಡಲ್ಲಿ. ಸರ್ ಈಗ ಬಿಎಂ ರಸ್ತೆಯಲ್ಲಿ ಸರ್ ಇವೆಲ್ಲ ಹೇಳಿದ್ವಿ ಸರ್ ಅವ್ರಿಗೆಲ್ಲ ಒಂದು 15 ದಿವಸದಿಂದ ಹೇಳಿದ್ವು ತೆಗೀರಿ ಅಂತ, ಅದು ತೆಗ್ದಿರಲಿಲ್ಲ. ಅದಕ್ಕೆ ಇವತ್ತು ಜೆಸಿಬಿ ತಗೊಂಡು ಸಣ್ಣ ಪುಟ್ಟವೆಲ್ಲ ಏನು ಮುಂದೆ ರೋಡಿಗೆ ಒತ್ತುವರಿ ಆಗಿದೆ ಅವೆಲ್ಲ ತೆರವುಗೊಳಿಸ್ತಾ ಇದೀವಿ ಸರ್. ಅವ್ರಿಗೆಲ್ಲ ಹೇಳಿದ್ವಿ ಸರ್. ಈಗ ಭೀಮಾ ಜ್ಯುವೆಲ್ಲರಿ ಅವ್ರಿಗೆ ಹೇಳಿದ್ವಿ, ಇವರು ತೆಗಿತೀನಿ ಅಂದಾರ ಸರ್. ಇವತ್ತು ಅವರು ಮತ್ತೆ ಆಸೆ ಕ್ಲಬ್ ಅವರು ಅವರೆಲ್ಲ ತೆಗಿತೀನಿ ಅಂದಾರ ಸರ್. ಇವತ್ತು ಅವ್ರಿಗೂ ಟೈಮ್ ಇಸ್ಕೊಟ್ಟಿದ್ವಿ ಸರ್. 2-3 ದಿವಸ ಟೈಮ್ ತಗೊಂಡಿದ್ದಾರೆ. ಹಾಂ ಸರ್ ತಿಳಿಸಿ ಹೇಳಿದ್ವಿ ಸರ್. ಪರಶುರಾಮ ನಗರಸಭೆ ಸೂಪರ್ವೈಸರ್.